ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಶುಭೋದಯ. ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನಾವು ಎಲ್ಲಿದ್ದೀವಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಥಂಬ್ನೇಲ್ ಟೈಟಲ್ ನೋಟು ಗೊತ್ತಾಗಿರ್ತದೆ. ಹೌದು, ನಾವು ರಾಜಸ್ಥಾನದಲ್ಲಿ ಜೈಪುರಲ್ಲಿದ್ದೀವಿ. ಇಲ್ಲಿಂದ ನಾವು ಒಂದು ರಾಜಸ್ಥಾನದಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಶ್ರೀ ಖಾಟು ಶ್ಯಾಮ್ಜಿ ಅವರ ದೇವಸ್ಥಾನ ಇದೆ. ಸೊ ದರ್ಶನ ಪಡೋಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಹೋಗಬೇಕು ಹೇಗಿಲ್ಲ ಎಲ್ಲ ವಿವರಣೆಯನ್ನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಬನ್ನಿ ವೀಕ್ಷಕರೇ, ಹೋಗೋಣ. ನಾವು ಕರ್ನಾಟಕದಿಂದ ತುಂಬ ಕಠಿಣ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ಸ್ವಲ್ಪ ಟ್ರೈನ್ ಜರ್ನಿ, ಸ್ವಲ್ಪ ಬಸ್ ಜರ್ನಿ. ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ವೀಕ್ಷಕರೇ, ಇವಾಗ ಜೈಪುರ್ ರೈಲ್ವೆ ಸ್ಟೇಷನಿಂದ ಸಿಂಧಿ ಕ್ಯಾಂಪ್ ಅಂತ ಒಂದು ಬಸ್ ಸ್ಟಾಪ್ ಇದೆ. 1-1.5 ಕಿಲೋಮೀಟರ್. ನಿಮಗೆ ಎದುರುಗಡೆ ಮೆಟ್ರೋ ಕೂಡ ಕಾಣಿಸ್ತಾ ಇದೆ. ಸೊ ಬೈ ಮೆಟ್ರೋನೂ ಹೋಗ್ಬೋದು, ಬೈ ಆಟೋನೂ ಹೋಗ್ಬೋದು. ನಾವು ಇವಾಗ ಮೆಟ್ರೋಯಿಂದ ಹೋಗ್ತಾ ಇದ್ದೀವಿ. ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಬೈ ಟ್ರೈನ್, ಬೈ ಫ್ಲೈಟ್, ಬೈ ಬಸ್ ಹೇಗೆ ಮಾಡ್ಕೋಬೇಕಂತ ನಾ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಮಗಾದ ಕಷ್ಟ ನಿಮ್ಗೆ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ನೀವೇನಾದರೂ ಬೈ ಟ್ರೈನ್ ಬಂದರೆ ಜೈಪುರ್ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ನಿಮಗೆ ಈ ರಿಕ್ಷಾ, ಆಟೋ ಕೂಡ ಸಿಗುತ್ತೆ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ. ಸೊ ಒಂದು 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಈ ರಿಕ್ಷಾಕ್ಕೆ. ಸೊ 1-1.5 ಕಿಲೋಮೀಟ್ರ್ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್ ಆಗಿದೆ ವೀಕ್ಷಕರೇ. ಒಂದು ವೇಳೆ ನೀವೇನಾದರೂ ಬೈ ಮೆಟ್ರೋ ಹೋಗ್ಬೇಕಂತ ಅಂದರೆ ಜಸ್ಟ್ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದ ತಕ್ಷಣ ಈ ಕಡೆ ರೈಟ್ ಸೈಡಲ್ಲಿ ಒಂದು 50-100 ಮೀಟ್ರಲ್ಲಿ ನಿಮ್ಮ ಮೆಟ್ರೋ ಸಿಗುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಒಂಚೂರು ಮುಂದೆ ಹೋದರೆ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಗೇಟ್ ಕಾಣಿಸುತ್ತೆ. ಸೊ ಇದೇ ನೋಡಿ, ಇದೇ ಗೇಟಿಂದ ಹೊರಗಡೆ ಹೋದರೆ ನಿಮಗೆ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್ ಕೂಡ ಸಿಗುತ್ತೆ. ಮೆಟ್ರೋ ಪಾರ್ಕಿಂಗ್ ಕಾಣಿಸುತ್ತೆ ನಿಮಗೆ ಮೇನ್ ರೋಡಿಂದ. ನೋಡಿ ಎಷ್ಟು ದೊಡ್ಡದಾಗಿದೆ. ಏನಿಲ್ಲ, ಇಲ್ಲಿಂದ ಒಂದು 5-10 ನಿಮಿಷ ಹಾರ್ಡ್ಲಿ ಜರ್ನಿ ಇದೆ. ನೋಡೋಣ ಬನ್ನಿ ಎಷ್ಟಿದೆ ಟಿಕೆಟ್ ಅಂತ. ಜೈಪುರ್ ರೈಲ್ವೆ ಸ್ಟೇಷನ್ ಮೆಟ್ರೋಯಿಂದ ನೆಕ್ಸ್ಟ್ ಸ್ಟಾಪ್ ಇರೋದೆ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್. ಇವಾಗ ನಾವು ಟಿಕೆಟ್ ಕೌಂಟರ್ ಕಡೆ ಹೋಗ್ತಾ ಇದ್ದೀವಿ. ಎಷ್ಟಿದೆ ಟಿಕೆಟ್ ನೋಡಿಕೊಂಡು ನಿಮಗೆ ತಿಳಿಸ್ತೀನಿ. ಬನ್ನಿ ವೀಕ್ಷಕರೇ, ಹೋಗೋಣ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಕೇವಲ 10 ರೂಪಾಯಿ ಇದೆ. ನೆಕ್ಸ್ಟ್ ಸ್ಟಾಪ್ ಇರೋದೆ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್. ನಾವು ಲಿಫ್ಟ್ ಹತ್ಕೊಂಡು ಪ್ಲ್ಯಾಟ್ಫಾರ್ಮ್ ಕಡೆಗೆ ಬರ್ತಾ ಇದ್ದೀವಿ. ನೋಡಿರಿ, ಪ್ಲ್ಯಾಟ್ಫಾರ್ಮ್ ನಾವು ಎಂಟ್ರ್ ಆದ್ವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಬೆಳಿಗ್ಗೆ 6:53 ಟೈಮ್ ಆಗಿದೆ. ಇವಾಗ ಬೆಳಕಾಗ್ತಾ ಇದೆ. ತುಂಬ ಚೆನ್ನಾಗಿದೆ, ಸೈಲೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡ್ರಿ ಜೈಪುರ್ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಬನ್ನಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ನೋಡ್ರಿ, ಎದುರುಗಡೆ ಕಾಣಿಸ್ತದಲ್ಲ, ಫ್ಲೈಓವರ್ ಪಕ್ಕನೇ ರೈಲ್ವೆ ಸ್ಟೇಷನ್ ಇದೆ. ಸೊ ಎಂಟ್ರೆನ್ಸ್ ಬಂದುಬಿಟ್ಟು ಈ ಕಡೆ ಇದೆ ನೋಡ್ರಿ. ನಿಮಗೆ ಝೂಮ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ನಾವು ಅಲ್ಲಿಂದ ಇವಾಗ ಬಂದಿರೋದು. ಪ್ಲ್ಯಾಟ್ಫಾರ್ಮ್ ಎಲ್ಲ ಕಾಣಿಸ್ತಿದೆ ನೋಡ್ರಿ. ಸೊ ಎಷ್ಟು ಸುಂದರವಾಗಿ ಕಾಣಿಸ್ತದಲ್ಲ ವೀಕ್ಷಕರೇ ಬೆಳಿಗ್ಗೆ. ಮೆಟ್ರೋ ಬರ್ತಾ ಇದೆ. ಸೊ ಇವಾಗ ನಾವು ಹೊರಡುವ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್ವರೆಗೆ ನೆಕ್ಸ್ಟ್ ಸ್ಟಾಪೇ ಇರೋದು. ಸೊ ನೋಡಿರಿ, ಈ ರಾಜಸ್ಥಾನದ ಮೆಟ್ರೋ ಮತ್ತು ನಮ್ಮ ಬೆಂಗಳೂರು ಕರ್ನಾಟಕದ ಮೆಟ್ರೋ ಹೇಗಿದೆ ಅಂತ. ಇಂಟ್ರಿಯರ್ ಬಂದುಬಿಟ್ಟು ಈ ಥರ ಇದೆ ನೋಡ್ರಿ. ಈ ಮೆಟ್ರೋ ಬಂದುಬಿಟ್ಟು 4 ಕೋಚ್ ಉಳ್ಳ ಮೆಟ್ರೋ ಇದಾಗಿದೆ. ಸೊ ಬೆಳಗ್ಗೆ ಅಷ್ಟೊಂದು ರಶ್ ಇಲ್ಲ, ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರ. ಬೆಳಗ್ಗೆ ಮೆಟ್ರೋ ವಿಂಡೋಯಿಂದ ನಾವು ಸಿಟಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀವಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಇವಾಗ ಜೈಪುರ್ ರೈಲ್ವೆ ಸ್ಟೇಷನ್ ಎದುರುಗಡೆಯಿಂದ ನಾವು ಮೂವ್ ಆಗ್ತಾ ಇದ್ದೀವಿ. ಮೆಟ್ರೋ ಡೋರ್ ಓಪನ್ ಆದ ತಕ್ಷಣ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ ನಮ್ಮ ನೋಟಕ್ಕೆ ಬಿತ್ತು. ನಿಮ್ಗೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್. ಹಾರ್ಡ್ಲಿ 1-1.5 ಕಿಲೋಮೀಟ್ರ್ ಅಷ್ಟೇ ದೂರ ಇದೆ. ಸೊ ಬೈ ಆಟೋನೂ ಬರ್ಬೋದು, ಬೈ ಮೆಟ್ರೋನೂ ಬರ್ಬೋದು. ಬೈ ಮೆಟ್ರೋ ಬಂದರೆ ತುಂಬ ಚೆನ್ನಾಗಿ ವ್ಯೂ ನೋಡೋಕ್ಕೆ ಸಿಗುತ್ತೆ ವೀಕ್ಷಕರೇ. ಸೊ 6:58 ಆಗಿದೆ. ನಾವು ಬಂದಿರೋ ಮೆಟ್ರೋ ಇದೆ ನೋಡ್ರಿ. ಮುಂದಿನ ನಿಲ್ದಾಣಕ್ಕೆ ಹೊರಡಲು ಸಿದ್ಧವಾಗಿ ನಿಂತಿರೋ ಜೈಪುರದ ಮೆಟ್ರೋ. ಸೊ ಇವಾಗ ನಾವು ಬೈ ಸ್ಟೆಪ್ಸ್ ಕೆಳಗಡೆ ಹೋಗ್ಬಿಟ್ಟು ಇದೇ ರೀತಿ ಇಲ್ಲಿಂದ ಹೋಗ್ಬೇಕು ನೋಡಿ. ಸೊ ಹೋಗ್ಬಿಟ್ಟು ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡಲ್ಲಿ ಯಾವ ಪ್ಲ್ಯಾಟ್ಫಾರ್ಮ್ ಮೇಲೆ ಖಾಟು ಶ್ಯಾಮ್ ಟೆಂಪಲ್ಗೆ ಹೋಗೋಕ್ಕೆ ಬಸ್ ನಿಲ್ಲುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಬೈ ಸ್ಟೆಪ್ಸಿಂದ ಕೆಳಗಡೆ ಬಂದ ಮೇಲೆ ನಿಮಗೆ ಗೇಟ್ ನಂಬರ್ 1 ಎಕ್ಸಿಟ್ ಆಗಬೇಕು ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಕ್ಕೆ. ಇದೇ ನೋಡ್ರಿ ಸಿಂಧಿ ಕ್ಯಾಂಪ್ ಬಸ್ ಸ್ಟ್ಯಾಂಡ್. ಅಲ್ಲಿ ಮೆಟ್ರೋ ಸ್ಟೇಷನ್. ನಾವು ಮೆಟ್ರೋಯಿಂದ ಇಳಿದ ತಕ್ಷಣ ಅಲ್ಲಿಂದನೇ ನಿಮಗೆ ಬಸ್ ಸ್ಟಾಪ್ದು ವ್ಯೂ ತೋರಿಸಿರೋದು. ಸೊ ಇದೇ ನೋಡ್ರಿ, ಎಲ್ಲ ಒಂದೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಎಲ್ಲಿಗೆ ಹೋಗಬೇಕು ಅಂತೆಲ್ಲ ಒಂದು ಹಿಂದಿಯಲ್ಲಿ ಬರೆದಿದ್ದಾರೆ.
ನಾವು ಇವಾಗ ಖಾಟು ಶ್ಯಾಮ್ ಹೋಗೋಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಹೋಗಬೇಕು. ಬನ್ನಿ ವೀಕ್ಷಕರೇ, ನಿಮಗೆ ಎದುರುಗಡೆ ಕಾಣಿಸ್ತಾ ಇರ್ಬೋದು ಖಾಟು ಶ್ಯಾಮ್ ಜಿ ಪ್ಲ್ಯಾಟ್ಫಾರ್ಮ್ ನಂಬರ್ 2. ಖಾಟು ಶ್ಯಾಮ್ ದೇವಸ್ಥಾನಕ್ಕೆ ಹೊರಡಲು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದನೇ ಬಸ್ ಹೊರಡುತ್ತೆ ವೀಕ್ಷಕರೇ. ಗೌರ್ಮೆಂಟ್ ಬಸ್ ಬಿಟ್ಟರೆ ಪ್ರೈವೇಟ್ ಬಸ್ ಕೂಡ ಇದೆ ಅಂತೆ. ಬಸ್ ಸ್ಟಾಪಿಂದ ಹೊರಗಡೆಯಿಂದ ಹೊರಡುತ್ತಂತೆ, ಅದು ಆಮೇಲೆ ನೋಡೋಣ. ಸೊ ಇಲ್ಲಿ ಬಸ್ ಪಕ್ಕದಲ್ಲೇ, ಇದು ಬಸ್ ಅದೇ ಇದೆ, ಖಾಟು ಶ್ಯಾಮ್ ಜಿ ಟೆಂಪಲ್ಗೆ ಹೋಗೋ ಬಸ್. ಇಲ್ಲೇ ಪಕ್ಕದಲ್ಲೇ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟ್ರಿಂದನೂ ನೀವು ಟಿಕೆಟ್ ತೊಗೋಬೋದು. ಬಸ್ಸಲ್ಲೂ ಕಂಡಕ್ಟರ್ ಇರ್ತಾರೆ. ನೋಡೋಣ, ಇಲ್ಲಿ ಸೀಟ್ ನಂಬರ್ ವೈಸ್ ಕೊಡ್ತಾರೆ. ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಇದೇ ನೋಡಿರಿ, ಹಿಂದೆ ಮುಂದೆ 2 ಬಸ್ಸು ಖಾಟು ಶ್ಯಾಮ್ ಜಿಗೆ ಹೊರಡುವ ಬಸ್ಸು. ವೀಕ್ಷಕರೇ, ನಾವು ಟಿಕೆಟ್ ತೊಗೊಂಡ್ವಿ. ನಿಮಗೆ ಕಾಣಿಸೋದು 105 ರೂಪಾಯಿ ಇದೆ ಜೈಪುರಿಂದ. ಮತ್ತು ಇಲ್ಲಿಂದನೇ ಎದುರುಗಡೆಯಿಂದನೇ ಟಿಕೆಟ್ ಕೌಂಟ್ರಿಂದ ಈ ಬಸ್ ಹೋಗುತ್ತೆ. ಈ ಬಸ್ದು ಟಿಕೆಟ್ ಕೊಟ್ಟಿದ್ದಾರೆ, ಬಸ್ ನಂಬರು ಕೂಡ ಇರುತ್ತೆ ಮೇಲೆ. ಸೊ ಪ್ರೈವೇಟ್ ಬಸ್ ಬಂದುಬಿಟ್ಟು ಈ ಗೇಟ್ ಹೊರಗಡೆ, ಬಸ್ ಸ್ಟಾಪ್ದು ಗೇಟ್ ಹೊರಗಡೆ ನಿಲ್ಲುತ್ತಂತೆ. ಇಲ್ಲಿ ತುಂಬ ಜನ ಹೇಳ್ತಾ ಇದ್ರು. ಬನ್ನಿ ವೀಕ್ಷಕರು, ಒಳಗಡೋಣ. ಜೈಪುರಿಂದ 2 ತಾಸು ಬೇಕಂತ ಕಂಡಕ್ಟರ್ ಹೇಳಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ನಾವು ರೀಚ್ ಆಗ್ತೀವಿ, ಎಷ್ಟು ಅವರ್ ಬೇಕಂತ. ಇವಾಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಖಾಟು ಶ್ಯಾಮ್ ದೇವಸ್ಥಾನಕ್ಕೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ರಿಂಗಾಸ್ ರೈಲ್ವೆ ಸ್ಟೇಷನ್ ಅಂತ ಇದೆ. 19ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದನೇ ತುಂಬ ಜನ ಪಾದಯಾತ್ರೆ ಮಾಡಿಕೊಂಡು ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದಾರೆ, ನೋಡ್ಬೋದು ವೀಕ್ಷಕರೇ. ಅಲ್ಲಿಗೆ ತುಂಬ ಟ್ರೈನ್ಸ್ ಅವೈಲೇಬಲ್ ಇಲ್ಲದಕ್ಕೋಸ್ಕರ ತುಂಬ ಜನ ಜೈಪುರ್ಗೆ ಬಂದುಬಿಟ್ಟು ಅಲ್ಲಿಂದ ಬೈ ಬಸ್ಸು ಬೈ ಟ್ಯಾಕ್ಸಿನೋ ಮಾಡಿಕೊಂಡು ಬರ್ತಾರೆ ವೀಕ್ಷಕರೇ. ಜೈಪುರಿಂದ ನಿಮಗೆ ಪ್ರೈವೇಟಲ್ಲಿ AC ನಾನ್ AC ಬಸ್ ಫೆಸಿಲಿಟಿ ಕೂಡ ಇದೆ. AC ಬಸ್ಗೆ 150 ರೂಪಾಯಿ ಇದೆ ಅಂತೆ, ನಾನ್ ACಗೆ 120 ರೂಪಾಯಿ ಇದೆ ಅಂತೆ ವೀಕ್ಷಕರೇ. ರಿಟರ್ನ್ ಹೋಗುವಾಗ ನಾವು ಪ್ರೈವೇಟ್ ಬಸ್ಸಲ್ಲಿ ಜರ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ತೀವಿ ರಿಟರ್ನ್ ಹೋಗುವಾಗ ವೀಕ್ಷಕರೇ. ಬರೋಬ್ಬರಿ 2 ಗಂಟೆ 15 ನಿಮಿಷಗಳ ಜರ್ನಿ ನಂತರ ನಾವು ರೀಚ್ ಆದ್ವಿ ಖಾಟು ಶ್ಯಾಮ್ ಜಿ ದೇವಸ್ಥಾನದ ಹತ್ತಿರದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ವೀಕ್ಷಕರೇ. ಈ ಊರ ಹೆಸರು ಬಂದ್ಬಿಟ್ಟು ಖಾಟು ಮತ್ತು ಖಾಟು ಶ್ಯಾಮ್ ಜಿ ಅಂತಲೂ ಕರೀತಾರೆ. ಇದು ಬಂದ್ಬಿಟ್ಟು ರಾಜಸ್ಥಾನದ ಸೀಕರ್ ಜಿಲ್ಲೆಯಲ್ಲಿ ಇದಾಗಿದೆ. ಇಲ್ಲಿಂದ 45ರಿಂದ 50 ಕಿಲೋಮೀಟರ್ ದೂರದಲ್ಲಿ ಸೀಕರ್ ಜಿಲ್ಲೆ ಆಗಿದೆ ವೀಕ್ಷಕರೇ. ಇದೇ ನೋಡ್ರಿ ಖಾಟು ಶ್ಯಾಮ್ ಜಿ ದೇವಸ್ಥಾನ ಹತ್ತಿರದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಹೊರಗಡೆ ಬ್ಯಾಕ್ ಸೈಡಲ್ಲಿದೆ ಅಂತ ನೋಡೋಣ. ಇಲ್ಲಿಂದ ದೇವಸ್ಥಾನ 1ರಿಂದ 1.5 ಕಿಲೋಮೀಟರ್ ಇದೆ ವೀಕ್ಷಕರೇ. ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದ ತಕ್ಷಣ ಲೆಫ್ಟಿಗೆ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗುತ್ತೆ. ಇದೇ ನೋಡ್ರಿ ಖಾಟು ಶ್ಯಾಮ್ ಜಿ ದೇವಸ್ಥಾನದ ಹತ್ತಿರವಾದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದಾಗಿದೆ ವೀಕ್ಷಕರೇ. ಬನ್ನಿ ನಾವು ಹೋಗೋಣ. ಬಸ್ ಸ್ಟ್ಯಾಂಡಿಂದ ಹೊರಗಡೆ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ತುಂಬ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಧರ್ಮಶಾಲೆಗಳು ಕೂಡ ಕಾಣಿಸುತ್ತೆ ವೀಕ್ಷಕರೇ. ಚೂರು 100 ಮೀಟರ್ಸ್ ಮುಂದೆ ಬಂದರೆ ದೇವಸ್ಥಾನದ ಎಂಟ್ರೆನ್ಸ್ ಕೂಡ ಕಾಣಿಸುತ್ತೆ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ರಿಕ್ಷಾ ಆಟೋಗಳು ಸ್ಟಾಪ್ ಕೂಡ ಕಾಣಿಸುತ್ತೆ ವೀಕ್ಷಕರೇ. ಈ ರಿಕ್ಷಾ ಆಟೋದಲ್ಲಿ ಹೋಗ್ಬೇಕಂದ್ರೆ 100ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ಕಾರ್ನರಲ್ಲೇ ಒಂದು ಹೋಟೆಲ್ ನೋಡಿದ್ವಿ. ತುಂಬ ಜನ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಏನಿದೆ ಅಂತ ನೋಡೋಕೆ ಬಂದರೆ ಇಲ್ಲಿ ಕಚೂರಿ, ಸಮೋಸ ಎಲ್ಲ ಥರದ್ದು ಇತ್ತು. ಸೌತ್ ಇಂಡಿಯನು ಕೂಡ ಸಿಗುತ್ತೆ. ನಾವು ಇಲ್ಲಿಂದ ಸ್ಪೆಷಲ್ ಕಡಿ ಕಚೂರಿಯನ್ನು ಟ್ರೈ ಮಾಡ್ತಾಯಿದ್ದೀವಿ ವೀಕ್ಷಕರೇ. ನೋಡಿ, ತುಂಬ ಬಿಸಿ ಬಿಸಿ ಕಡಿ ಹಾಕ್ತಾಯಿದ್ದಾರೆ ಕಚೂರಿ ಮೇಲೆ. ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಕಡಿ ಕಚೂರಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬಂದ್ವಿ ಮೇನ್ ದ್ವಾರ ಹತ್ರ. ಸೊ ಕಡಿ ಕಚೂರಿ ಹೇಗಿತ್ತಂದರೆ ತುಂಬ ಚೆನ್ನಾಗಿತ್ತು. ರೇಟ್ ಬಂದುಬಿಟ್ಟು 25 ರೂಪಾಯಿ ಮಾತ್ರ. ಸೊ ಈ ದ್ವಾರನ ತೋರಣ ದ್ವಾರ ಅಂತ ಕರೀತಾರೆ ವೀಕ್ಷಕರೇ. ಸೊ ಇಲ್ಲಿ ಬಂದ ತಕ್ಷಣ ನಿಮ್ಮ ಕಣ್ಣಿಗೆ ಬೀಳೋದೆ ತೋರಣ ದ್ವಾರ. ಸೊ ಇಲ್ಲಿಂದ ದೇವಸ್ಥಾನ 1ರಿಂದ 1.5 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಹಾರ್ಡ್ಲಿ 10ರಿಂದ 15 ನಿಮಿಷ ಬೈ ವಾಕ್ ಹೋಗ್ಬೋದು. ಸ್ವಲ್ಪ ರಶ್ ಇದ್ದರೆ ಒಂದು 5 ನಿಮಿಷ ಜಾಸ್ತಿನೂ ಹತ್ಬೋದು ವೀಕ್ಷಕರೇ. ಇಲ್ಲಿಂದ ಆಟೋ ಅಂದರೆ ಪ್ರತಿಯೊಬ್ಬರಿಗೆ 20 ರೂಪೀಸ್, ಅಂದರೆ ಒಂದು 100ರಿಂದ 150 ರೂಪಾಯಿ. ನೀವು 4-5 ಜನ ಇದ್ರಿ ಅಂದರೆ ಹೋಗ್ತಾರೆ ವೀಕ್ಷಕರೇ. ಸೊ ಇಲ್ಲಿಂದ ಹಾರ್ಡ್ಲಿ 1ರಿಂದ 1.5 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ವೀಕ್ಷಕರೇ. ಈ ದ್ವಾರ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ತೋರಣ ದ್ವಾರ ಅಂತ ಕರೀತಾರೆ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಫಸ್ಟ್ ಸಿಗೋದೆ ತೋರಣ ದ್ವಾರ. ಸೊ ಇಲ್ಲಿಗೆ ಬಂದರೆ ನೀವು ತೋರಣ ದ್ವಾರ ನೋಡಿದ್ರೆ ಖಾಟು ಶ್ಯಾಮ್ ಜಿ ದೇವಸ್ಥಾನಕ್ಕೆ ಬಂದಿದ್ದೀರ ಅಂತಲೇ ಅರ್ಥ. ಸೊ ಇಲ್ಲಿ ತುಂಬ ಜನ ಭಕ್ತಾದಿಗಳು ತುಂಬ ಖುಷಿಯಾಗಿ ಒಂದು ಸಂಭ್ರಮಾಚರಣೆ ವಾತಾವರಣ ಸೃಷ್ಟಿಯಾಗಿದೆ ವೀಕ್ಷಕರೇ. ಇಲ್ಲಿ ತುಂಬ ಜನ ಫೋಟೋ ಇಳಿಸ್ಕೊತಾ ಇದ್ದಾರೆ ಮತ್ತು ನಮಸ್ಕರಿಸ್ತಾ ಇದ್ದಾರೆ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ವಾಕ್ಯಬಲ್ ಅಷ್ಟೇ ಇದೆ. 15ರಿಂದ 20 ನಿಮಿಷ ಆಗುತ್ತೆ ವೀಕ್ಷಕರೇ. ಬನ್ನಿ ನಾವು ಹೋಗೋಣ.
ತೋರಣ ದ್ವಾರಿಂದ ಹಾಗೆ ಒಳಗಡೆ ಬಂದರೆ ಇನ್ನೂ ತುಂಬ ಜಾಸ್ತಿನೇ ಪ್ರಸಾದ ಅಂಗಡಿಗಳು ಸಿಗುತ್ತದೆ ಮತ್ತು ಹೋಟೆಲ್ಗಳು ಸಿಗುತ್ತೆ. ನೀವೇನಾದರೂ ಒಂದು ಪ್ರೈವೇಟ್ ವೆಹಿಕಲ್ ತಂದ್ರೂ ಇಲ್ಲೇ ಮುಂದೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ವೀಕ್ಷಕರೇ. ನೀವು ಓನ್ ವೆಹಿಕಲಲ್ಲಿ ಬಂದರೆ ಹಿಂಗೆ ತೋರಣ ದ್ವಾರಿಂದ ಹಿಂಗೆ ಬಂದರೆ ಒಂಚೂರು ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಪೆಟ್ರೋಲ್ ಪಂಪ್ ಕಾಣಿಸುತ್ತೆ. ಅದರ ಅಪೋಸಿಟಲ್ಲೇ ಪ್ರೈವೇಟ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಸ್ಟ್ರೇಟ್ ಹೋದರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ವೀಕ್ಷಕರೇ ಇಲ್ಲಿ. ಬಟ್ ಸೀಸನಲ್ಲಿ ಇಲ್ಲಿ ಅಲೌ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅನ್ ಸೀಸನಲ್ಲಿ ಬಂದರೆ ನಿಮಗೆ ಪಕ್ಕ ಪಾರ್ಕಿಂಗ್ ಫೆಸಿಲಿಟಿ ನಿಯರೆಸ್ಟ್ ಟೆಂಪಲ್ ಇಲ್ಲಿಂದ ಹಾರ್ಡ್ಲಿ 1 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. ಇಲ್ಲಿಗೆ ಬೆಸ್ಟ್ ವಿಸಿಟಿಂಗ್ ಡೇಸ್ ಅಂದರೆ ಯಾವ ದಿನದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂದರೆ ಅಕ್ಟೋಬರಿಂದ ಮಾರ್ಚ್ವರೆಗೆ. ಫೆಬ್ರವರಿಯಲ್ಲಿ ಜಾತ್ರೆ ಕೂಡ ನಡೆಯುತ್ತೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಂತೆ. ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ ತುಂಬ ಬಿಸಿಲಿರೋ ಕಾರಣ ತುಂಬ ಕಷ್ಟ ಆಗ್ಬೋದು. ಇವತ್ತು ಕೂಡ ಸ್ವಲ್ಪ ರಶ್ ಇದೆ. ನಾವು ಬಂದಿದ್ದು 25 ಡಿಸೆಂಬರ್, ಕ್ರಿಸ್ಮಸ್ ಹಾಲಿಡೇ ಕೂಡ ಇದೆ. ಸೊ ವೀಕೆಂಡ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ತುಂಬ ಜನ ಬಂದಿದ್ದಾರೆ ವೀಕ್ಷಕರೇ. ಸೊ ಅದಕ್ಕೆ ಸ್ವಲ್ಪ ಕ್ರೌಡ್ ಕಾಣಿಸ್ತಾ ಇದೆ. ಹಾಗೆ ಸ್ಟ್ರೇಟ್ ನಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಇಲ್ಲಿ SBI ಬ್ಯಾಂಕ್ ಮತ್ತು ATM ಕೂಡ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. ಆ ದೇವಸ್ಥಾನದ ದಾರಿಯಲ್ಲೇ ಇದೆ ಲೆಫ್ಟ್ ಸೈಡಲ್ಲಿ. ನಾವು ಹಿಂಗೆ ಸ್ಟ್ರೈಟಾಗಿ ಹೋಗಬೇಕು. ಬನ್ನಿ ಹೋಗೋಣ. ನಾವು ತೋರಣ ದ್ವಾರಿಂದ ಸ್ಟ್ರೇಟಾಗಿ ಬಂದರೆ ನಮಗೆ SBI ಬ್ಯಾಂಕ್ ಕೂಡ ಸಿಗುತ್ತೆ. SBI ಬ್ಯಾಂಕಿಂದ ಒಂಚೂರು ಹಾಗೆ ಬಂದರೆ 4 ರೋಡ್ಸ್ ಇರುತ್ತೆ. ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ಬೋದು, ಮಂದಿರ ಮಾರ್ಗ್ ಶ್ಯಾಮಕುಂಡ್ ಅಂತ 300 ಮೀಟರ್ ಇದೆ. ಸ್ಟ್ರೈಟು ಮತ್ತು ರೈಟು ನಾವು ಬಂದಿರೋದು ನೋಡಿ ಈ ಕಡೆಯಿಂದ, ನಾವು ಬಂದಿರೋದ್ರಿಂದ ಸೀದಾ ಲೆಫ್ಟ್ ಸೈಡಲ್ಲಿ ಟೆಂಪಲ್ಗೆ ಹೋಗೋ ದಾರಿ ಇದೆ ಹಿಂಗೆ. ಸೊ ಇನ್ನೊಂದು ಜೂಮ್ ಮಾಡಿ ತೋರಿಸಿ ನಿಮಗೆ, ಮಂದಿರ ಮಾರ್ಗ್ ಶ್ಯಾಮಕುಂಡ್ 300 ಮೀಟರ್ ಅಂತ. ಸೊ ಈ ಕಡೆಯಿಂದ ನಾವು ಸ್ಟ್ರೈಟಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿಂದ ಮತ್ತೆ ತಿರ್ಗಾ ನಿಮಗೆ ಚಿಕ್ಕ ಅಂಗಡಿಗಳು, ಚಿಕ್ಕ ಹೋಟೆಲ್ಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ ವೀಕ್ಷಕರ. ದೇವಸ್ಥಾನದ ಹತ್ರ ಹೋಗ್ತಾ ನಿಮಗೆ ದೊಡ್ಡ ಪ್ರಸಾದ ಅಂಗಡಿಗಳು ಸಿಗ್ತವೆ, ಸ್ವೀಟ್ ಅಂಗಡಿಗಳು ಸಿಗ್ತವೆ. ಖಾಟು ಶ್ಯಾಮ್ಜಿ ಅವರಿಗೆ ಪ್ರಸಾದ ಅಂದರೆ ನವಿಲುಗರಿ ತೊಗೊಂಡೋಗ್ತಾರೆ, ಶುಗರ್ ವಿತ್ ಡ್ರೈ ಫ್ರೂಟ್ಸ್ ಮಿಕ್ಸ್ ಇರೋದು ತೊಗೊಂಡೋಗ್ತಾರೆ, ಸ್ವೀಟ್ಸ್ ತೊಗೊಂಡೋಗ್ತಾರೆ, ಫ್ಲವರ್ ತೊಗೊಂಡೋಗ್ತಾರೆ, ಜೊತೆಗೆ ಈ ಥರ ಕೂಡ ತೊಗೊಂಡೋಗ್ತಾರೆ. ಅದರ ಮಹತ್ವ ಏನಂತ ನಿಮಗೆ ಮುಂದೆ ತಿಳಿಸ್ತೇನೆ ವೀಕ್ಷಕರೇ. ಸೊ ಇದೇ ಥರ ಮುಂದೆ ಬಂದರೆ ಇಲ್ಲಿಂದ ನಾವು ರೈಟ್ ಹೋಗಬೇಕು, ಇಲ್ಲಿಂದ ರೈಟ್ ಸೈಡ್ ಹೋಗಬೇಕು. ನಾವು ಬಂದಿರೋದು ಈ ಕಡೆಯಿಂದ ನೋಡಿ ವೀಕ್ಷಕರೇ. ಬನ್ನಿ ಹೋಗೋಣ. ದೇವಸ್ಥಾನದ ಹತ್ರ ಒಂದು ಪ್ರಾಚೀನ ಶ್ಯಾಮಕುಂಡ ಅಂತ ಇದೆ. ಆಮೇಲೆ ಹೊಸದಾಗಿ ಮಾಡಿರೋದು ಶ್ಯಾಮಕುಂಡ ಕೂಡ ಇದೆ. ಅಲ್ಲಿ ಹೋಗಿ ಕೈಕಾಲು ಮುಖ ಅಥವಾ ಸ್ನಾನನೂ ಮಾಡ್ತಾರಂತ ನಾನು ಕೇಳಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿಂದ ನಾವು ಲೆಫ್ಟ್ ಹೋಗಬೇಕು. ಇವಾಗ ಫಸ್ಟ್ ನಾವು ಹೋಗೋದು ಪ್ರಾಚೀನ ಶ್ಯಾಮಕುಂಡ, ಅಂದರೆ ಮೊಟ್ಟ ಮೊದಲಿಗೆ ಪ್ರಾಚೀನ ಶ್ಯಾಮಕುಂಡ ದಾರಿಯಲ್ಲಿ ಸಿಗೋದು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಹೇಗಿದೆ ಏನಂತ ನಾನು ತೋರಿಸ್ತೀನಿ. ಬನ್ನಿ ವೀಕ್ಷಕರೇ. ಹಾಗೆ ಲೆಫ್ಟ್ ನಾವು ಬಂದ ತಕ್ಷಣ ಎದುರುಗಡೆ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಯೆಲ್ಲೋ ಬೋರ್ಡಲ್ಲಿ ಪ್ರಾಚೀನ್ ಶ್ಯಾಮಕುಂಡ್ ಅಂತ ಎರೋ ಮಾರ್ಕ್ ತೋರಿಸಿದ್ದಾರೆ. ಬನ್ನಿ ನೋಡೋಣ ವೀಕ್ಷಕರೇ. ಈ ಪ್ರಾಚೀನ್ ಶ್ಯಾಮಕುಂಡ್ ಹತ್ರ ಬಂದ್ವಿ. ಈ ಕಡೆ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದರೆ ಸ್ಟ್ರೈಟ್ ಬಂದ ತಕ್ಷಣ ರೈಟ್ಗೆ ಹೋದರೆ ದೇವಸ್ಥಾನ, ಲೆಫ್ಟ್ಗೆ ಹೋದರೆ ಪ್ರಾಚೀನ್ ಶ್ಯಾಮಕುಂಡ್. ಇಲ್ಲೇ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ವೀಕ್ಷಕರೇ. ಪ್ರಾಚೀನ್ ಶ್ಯಾಮಕುಂಡ ಬೋರ್ಡಿಂದ ಲೆಫ್ಟ್ಗೆ ಬಂದ ತಕ್ಷಣ ಒಂದು ಬಿಲ್ಡಿಂಗ್ ಆದಮೇಲೆ ರೈಟ್ ಸೈಡಲ್ಲಿ ಚಿಕ್ಕ ದಾರಿಯಲ್ಲಿದೆ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ. ಸೊ ಅದೇ ಪ್ರಾಚೀನ ಶ್ಯಾಮಕುಂಡ್. ಬನ್ನಿ ವೀಕ್ಷಕರೇ ಹೋಗೋಣ. ನಾವು ಪ್ರಾಚೀನ್ ಶ್ಯಾಮಕುಂಡ್ ಹತ್ರ ಬಂದ್ವಿ. ಚಿಕ್ಕದಾಗಿ ಒಂದು ಕ್ಯೂ ಇದೆ, ನಿಮ್ಗೆ ಎದುರುಗಡೆ ಕಾಣಿಸ್ತಿರೋದು ಎಂಟ್ರಿ ಆ್ಯಂಡ್ ಎಕ್ಸಿಟ್. ಒಳಗಡೆ ಬಂದ ತಕ್ಷಣ ಶ್ರೀ ಚಿಂತಾಹರಣಿ ಗಾಯತ್ರಿ ದೇವಸ್ಥಾನ ಇದೆ, ನೀವು ದರ್ಶನ ಮಾಡ್ಕೊಳ್ಳಿ. ರೈಟ್ ಸೈಡಲ್ಲಿ ಪ್ರಾಚೀನ ಶ್ಯಾಮಕುಂಡ್ ಇದೆ ವೀಕ್ಷಕರೇ. ರೈಟ್ ಸೈಡಲ್ಲಿ ಬಂದ ತಕ್ಷಣ ನಿಮಗೆ ಎದುರುಗಡೆ ಸಿಗದೆ ಶ್ರೀ ಸಂಕಟ ಮೋಚನ ಹನುಮಾನ ದೇವಸ್ಥಾನ ವೀಕ್ಷಕರೇ. ನಿಮ್ದು ಏನಾದರೂ ಬೇಡಿಕೆ ಇದ್ದರೆ ನೀವು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ನಿಮ್ಮ ಹರಕೆಯನ್ನು ತೀರಿಸೋದು ವೀಕ್ಷಕರೇ. ಇಲ್ಲಿ ತೆಂಗಿನಕಾಯಿ ಮುಖಾಂತರ ತುಂಬ ಜನ ಇಲ್ಲಿ ಹರಕೆಯನ್ನು ಮುಟ್ಟಿಸ್ತಾ ಇದ್ದಾರೆ ವೀಕ್ಷಕರೇ, ನಿಮಗೆ ಕಾಣಿಸ್ತಾ ಇರಬಹುದು.
ಇವಾಗ ನಾವು ಪ್ರಾಚೀನ ಶ್ಯಾಮ್ ಕುಂಡ್ಗೆ ಬಂದಿದ್ವಿ. ಅಲ್ಲಿ ಕೆಳಗಡೆ ಇದೆ, ಕ್ಯೂ ಜಾಸ್ತಿ ಇರೋಗೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತಾ ಇದೆ ವೀಕ್ಷಕರೇ. ಪ್ರಾಚೀನ ಶ್ಯಾಮ್ ಕುಂಡ್ ಬಗ್ಗೆ ಹೇಳಬೇಕಂದ್ರೆ ವೀಕ್ಷಕರೇ, ಇಲ್ಲಿ ಬರೆದಿದ್ದಾರೆ ನೋಡಿ, शीश के दानी बाबा श्याम का प्रकट स्थल यही कुंड है. इस कुंड के जल में अद्भुत शक्ति विद्यमान है. ಸೊ ಹಿಂದೆ ಏನಾದರೂ ತಪ್ಪೋದ್ರೆ ಕ್ಷಮೆ ಇರಲಿ. ಸೊ ನಿಮ್ಗೆ ಬಂದರೆ ಪೌಸ್ ಮಾಡಿಬಿಟ್ಟು ಓದ್ಬೋದು. ಸೊ ಅರ್ಥ ಏನಂದರೆ, ಖಾಟು ಶ್ಯಾಮ್ ಬಾಬಾಜಿಯವರ ತಲೆಯ ಭಾಗ ಇದೇ ಕುಂಡದಲ್ಲಿ ಪ್ರಕಟವಾಗಿದೆ. ಸೊ ಈ ಕುಂಡದಲ್ಲಿ ಇರುವ ಪವಿತ್ರವಾದ ನೀರಿನ ಒಂದು ಅದ್ಭುತವಾದ ಶಕ್ತಿ ಇದೆ. ನಮ್ಮ ಏನಾದರೂ ಕಷ್ಟಗಳಿದ್ರೆ ಅದು ದೂರ ಆಗುತ್ತೆ, ಅದರ ಜೊತೆಗೆ ಚರ್ಮದ ರೋಗ ಇದ್ರೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ. ತುಂಬ ರಶ್ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ ಚಿಕ್ಕದ ಕುಂಡ ಇದೆ, ಇದರದ್ದು ಇನ್ನೊಂದು ಹೊಸ ಕುಂಡ ಮಾಡಿದ್ದಾರೆ. ಸೊ ಇಲ್ಲಿಂದನೇ ನೀರು ಅಲ್ಲಿ ದೊಡ್ಡದಾಗಿದೆ. ನಾನು ಹೋಗ್ತಾ ತೋರಿಸ್ತೀನಿ ವೀಕ್ಷಕರೇ. ಅಲ್ಲಿ ಸ್ನಾನನೂ ಮಾಡ್ತಾರೆ. ಸೊ ಕೈಕಲ್ ಮುಖನೂ ತೊಳ್ಕೊಂಡು ನಾವು ದೇವರ ದರ್ಶನ ಮಾಡ್ಕೊಳಕ್ಕೆ ಹೋಗ್ಬೋದು ವೀಕ್ಷಕರೇ. ನೀವು ಕಾಣಿಸ್ತಾ ಇರ್ಬೋದು, ತುಂಬ ಜನ ದರ್ಶನಕ್ಕೆ ಬಂದಿದ್ದಾರೆ. ಖಾಟು ಶ್ಯಾಮ್ ಬಾಬಾ ಅವರ ಬಗ್ಗೆ ಶಾರ್ಟಾಗಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಖಾಟು ಶ್ಯಾಮ್ ಜಿ ಬಾಬಾ ಯಾರು ಅಂದರೆ 5 ಪಾಂಡವರಲ್ಲಿ ಒಬ್ಬರಾದ ಭೀಮ ಅವರ ಮೊಮ್ಮಗನೇ ಬಾರ್ಬರಿಕ್ ಅವರ ಇನ್ನೊಂದು ಹೆಸರೇ ಖಾಟು ಶ್ಯಾಮ್. ಭೀಮ ಅವರ ಮಗ ಘಟೋತ್ಕಚ್ ಅವರ ಮಗ ಬಾರ್ಬರಿಕ್ ಅವರೇ ಖಾಟು ಶ್ಯಾಮ್ ಜಿ. ಖಾಟು ಶ್ಯಾಮ್ ಹೆಸರು ಹೇಗೆ ಬಂತು ಅಂದರೆ, ಭಗವಾನ್ ಶ್ರೀಕೃಷ್ಣ ಅವರು ವರವಾಗಿ ನೀಡಿದರು. ಅಂದರೆ ಇದು ಮಹಾಭಾರತ ಕಾಲಕ್ಕೆ ಹೋಗುತ್ತೆ ವೀಕ್ಷಕರೇ. ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಈ ಬಾರ್ಬರಿಕ್ ಅವರು ತಮ್ಮ ತಾಯಿಗೆ ಮಾತನ್ನು ಕೊಡ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಸೋಲನ್ನು ಅನುಭವಿಸುತ್ತಾರೋ ಅವರ ಕಡೆ ನಿಂತು ನಾನು ಯುದ್ಧ ಮಾಡ್ತೀನಿ ಅಂತ. ಇವರ ಹತ್ತಿರ ಅತ್ಯಂತ ಶಕ್ತಿಶಾಲಿ ಉಳ್ಳ 3 ಬಾಣಗಳು ಇರುತ್ತವೆ. ಒಂದು ಬಾಣದಿಂದ ಇಡೀ ಯುದ್ಧವನ್ನೇ ಅಂತ್ಯ ಮಾಡುವಷ್ಟು ಶಕ್ತಿ ಹೊಂದಿರುತ್ತಾರೆ. ಬಾರ್ಬರಿಕ್ ಯುದ್ಧಕ್ಕೆ ಹೊರಟಾಗ ಇದನ್ನು ತಿಳಿದ ಭಗವಾನ್ ಶ್ರೀಕೃಷ್ಣ ಅವರು ಬ್ರಾಹ್ಮಣನ ವೇಷದಲ್ಲಿ ದಾರಿಯಲ್ಲಿ ತಡೆ ಹಿಡಿತಾರೆ. ಅವಾಗ ಬಾರ್ಬರಿಕ್ ಅವರಿಗೆ ಕೇಳ್ತಾರೆ, ಈ ಯುದ್ಧದಲ್ಲಿ ಯಾರಿಗೆ ಸಹಾಯ ಮಾಡ್ತೀರಾ ಅಂತ. ಅವಾಗ ಬಾರ್ಬರಿಕ್ ಹೇಳ್ತಾರೆ, ಯುದ್ಧದಲ್ಲಿ ಯಾರು ಸೋಲ್ತಾರೋ ಅವರಿಗೆ ಸಹಾಯ ಮಾಡ್ತೀನಿ ಅಂತ. ಅವಾಗ ಕೃಷ್ಣ ಅವರಿಗೆ ಗೊತ್ತಿತ್ತು ಕೌರವರು ಸೋಲುತ್ತಾರೆ ಅಂತ. ಒಂದು ವೇಳೆ ಬಾರ್ಬರಿಕ್ ಕೌರವರಿಗೆ ಸಹಾಯ ಮಾಡಿದರೆ ಮಹಾಭಾರತದಲ್ಲಿ ಪಾಂಡವರು ಗೆಲ್ಲಕ್ಕೆ ಆಗಲ್ಲ ಅಂತ. ಆದ್ದರಿಂದ ಶ್ರೀಕೃಷ್ಣ ಧೈರ್ಯಶಾಲಿ ಬಾರ್ಬರಿಕನಿಗೆ ದಾನದ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವಾಗ ಬ್ರಾಹ್ಮಣನ ರೂಪದಲ್ಲಿದ್ದ ಶ್ರೀಕೃಷ್ಣ ಬಾರ್ಬರಿಕನಿಗೆ ತಲೆ ದಾನವನ್ನು ಕೇಳಿದರು. ಬಾರ್ಬರಿಕ್ ಒಂದು ಕ್ಷಣ ಆಶ್ಚರ್ಯಗೊಂಡು, ಒಬ್ಬ ಸಾಮಾನ್ಯ ಬ್ರಾಹ್ಮಣ ಇಂತಹ ದಯೆಗೆ ಕೇಳಲು ಸಾಧ್ಯವಿಲ್ಲ. ಆದ್ದರಿಂದ ಬ್ರಾಹ್ಮಣನಿಗೆ ಅವನ ನಿಜ ಸ್ವರೂಪ ಬಗ್ಗೆ ಅರಿವು ಮೂಡಿಸಲು ಪ್ರಾರ್ಥಿಸಿದನು. ಅವಾಗ ಬ್ರಾಹ್ಮಣನ ರೂಪದಲ್ಲಿದ್ದ ಶ್ರೀಕೃಷ್ಣ ಅವರ ಮೂಲ ರೂಪದಲ್ಲಿ ಬಂದರು. ಯುದ್ಧವು ಪ್ರಾರಂಭವಾಗುವ ಮೊದಲು 3 ಲೋಕಗಳಲ್ಲಿ ಅತ್ಯುತ್ತಮವಾದ ಕ್ಷತ್ರಿಯನ ತಲೆಯನ್ನು ಯುದ್ಧ ಭೂಮಿಯಲ್ಲಿ ಪೂಜೆಗಾಗಿ ತ್ಯಾಗ ಮಾಡಬೇಕೆಂದು ಶ್ರೀಕೃಷ್ಣನು ಬಾರ್ಬರಿಕನಿಗೆ ತಲೆದಾನ ಕೇಳಲು ಕಾರಣ ವಿವರಿಸಿದರು. ಬಾರ್ಬರಿಕ್ ಅವರು ಶ್ರೀಕೃಷ್ಣ ಅವರ ಪರಮ ಭಕ್ತನಾಗಿರ್ತಾರೆ. ಬಾರ್ಬರಿಕ್ ಅವರು ಶ್ರೀಕೃಷ್ಣ ಅವರ ಮಾತನ್ನು ಕೇಳಿ ತನ್ನ ತಲೆಯನ್ನು ಶ್ರೀಕೃಷ್ಣ ಅವರಿಗೆ ಅರ್ಪಿಸುತ್ತಾರೆ. ಅವಾಗ ಶ್ರೀಕೃಷ್ಣ ಅವರು ಬಾರ್ಬರಿಕ್ ಅವರಿಗೆ, ನೀನು ಕಲಿಯುಗದಲ್ಲಿ ಶ್ಯಾಮ್ ಎಂದು ಕರೆಯಲ್ಪಡುವೆ ಎಂದು ವರವನ್ನು ಕೊಡ್ತಾರೆ. ಜೊತೆಗೆ ಕಲಿಯುಗದಲ್ಲಿ ಯಾವುದೇ ವ್ಯಕ್ತಿ ತನ್ನ ನೋವು ದುಃಖದಲ್ಲಿ ನಿನ್ನ ಸನ್ನಿಧಾನ ಖಾಟು ಶ್ಯಾಮ್ಗೆ ಬಂದರೆ ಎಲ್ಲ ದುಃಖ ನೋವನ್ನು ದೂರಪಡಿಸುವಂತೆ, ಅವರನ್ನು ಖುಷಿಯಾಗಿ ಇಡುವಂತೆ ವರವನ್ನು ಕೊಟ್ಟಿರ್ತಾರೆ ವೀಕ್ಷಕರೇ. ಸೊ ಅಂದಿನಿಂದ ಖಾಟು ಶ್ಯಾಮ್ ಎಂಬ ಹೆಸರಿನ ಈ ದೇವರು ಪ್ರಸಿದ್ಧಿಯಾಗಿರ್ತಾರೆ. ಸೊ ಈ ಥರ ಕಥೆ ಇದೆ ಬಾಬಾ ಖಾಟು ಶ್ಯಾಮ್ ಜಿ ಅವರ ಬಗ್ಗೆ. ಬಟ್ ಓದಬೇಕಾದ್ರೆ ತುಂಬ ಇದೆ, ನಾನು ಶಾರ್ಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಬೋರ್ಡ್ ಇತ್ತಲ್ಲ ಪ್ರಾಚೀನ್ ಶ್ಯಾಮ್ ಕುಂಡ್ ಅಂತ, ಅಲ್ಲಿಂದ ಲೆಫ್ಟ್ ಹೋದರೆ ಪ್ರಾಚೀನ್ ಶ್ಯಾಮ್ ಕುಂಡ್ಗೆ ಹೋಗ್ತಿದ್ವಿ, ರೈಟ್ ಹೋದರೆ ಟೆಂಪಲ್ಗೆ ಹೋಗ್ತೀವಿ. ಸೊ ನಾವು ಇವಾಗ ರೈಟ್ ಬಂದು ಲೆಫ್ಟ್ ಬಂದ್ವಿ. ಲೆಫ್ಟ್ ಬಂದರೆ ನಿಮಗೆ ಹೊಸ ಶ್ಯಾಮ್ ಕುಂಡ್ಗೆ ದಾರಿ ಇದೆ. ಇದೇ ನೋಡ್ರಿ ಶ್ರೀ ಶ್ಯಾಮ್ ಕುಂಡ್ ಹೊಸದು. ಬನ್ನಿ ಒಳಗಡೆ ಹೋಗೋಣ. ಹೊಸ ಶ್ಯಾಮ್ ಕುಂಡ್ ಬಂದ್ಬಿಟ್ಟು ದೇವಸ್ಥಾನ ಹೋಗೋ ದಾರಿಯಲ್ಲೇ ಇದೆ. ನಾವು ಇವಾಗ ಒಳಗಡೆ ಹೋಗ್ತಿದ್ದೀವಿ. ರೈಟ್ ಸೈಡಲ್ಲಿ ಸ್ಟ್ರೈಟಾಗಿ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಮತ್ತು ಏನಾದರೂ ಶೂ ಸ್ಟ್ಯಾಂಡ್ ಹುಡುಕ್ತಾ ಇದ್ದರೆ ಇಲ್ಲೇ ಒಳಗಡೆನೇ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಶೂ ಸ್ಟ್ಯಾಂಡ್ ಇಲ್ಲೇ ಇದೆ. ನಾವು ಶೂ ಅಥವಾ ಚಪ್ಪಲಿ ಇಲ್ಲೇ ಕಳೆದ್ಬಿಟ್ಟು ನಾವು ಇಲ್ಲಿ ಶ್ಯಾಮ್ ಕುಂಡಲ್ಲಿ ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಸೊ ನಾವು ಟೆಂಪಲ್ಗೆ ಹೋಗ್ಬೋದು ವೀಕ್ಷಕರೇ. ಮತ್ತು ರಿಟರ್ನ್ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೇಗೆ ಬರಬೇಕಂತ ನಾನು ಹೋಗಿ ಬರುವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಶ್ಯಾಮ್ ಕುಂಡ್, ಹೊಸ ಶ್ಯಾಮ್ ಕುಂಡ್ ಕಡೆ ಹೋಗೋಣ. ಇವಾಗ ಇದು ಹೊಸ ಶ್ಯಾಮ್ ಕುಂಡ್ ಕಡೆ ಬಂದ್ವಿ. ಈಗ ನೋಡ್ತಾ ಇರ್ಬೋದು ತುಂಬ ರಶ್ ಇದೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲೂ ಕೂಡ. ನಾವು ಮುಂಚೆ ಹೋಗಿದ್ವಲ್ಲ ಅದು ಪ್ರಾಚೀನ ಶ್ಯಾಮ್ ಕುಂಡ್. ನಾವು ಇವಾಗ ಹೊಸ ಶ್ಯಾಮ್ ಕುಂಡ್ಗೆ ಈ ಕಡೆಯಿಂದನೇ ಬಂದ್ವಿ. ಸೊ ಇದು ಅದು ಬೇರೆ ಇಲ್ಲ, ಇದು ಬೇರೆ ಇಲ್ಲ, ಎರಡೂ ಒಂದೇ. ಅದು ಚಿಕ್ಕದಾಗಿರೋಗೋಸ್ಕರ ಇದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಕಡೆ ಹೋಗೋದು ಒಂದು ಕಡೆ ಬರೋದು. ತುಂಬ ಜನ ಸ್ನಾನ ಮಾಡ್ಕೊತಾ ಇದ್ದಾರೆ, ಕೈಕಾಲು ಮುಖ
ತೊಳ್ಕೊತಾ ಇದ್ದಾರೆ. ಸೊ ಈ ಪವಿತ್ರವಾದ ನೀರಲ್ಲಿ ಒಂದು ಶಕ್ತಿ ಇದೆ, ನಮ್ಮದೆಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ಏನೇ ಚರ್ಮ ರೋಗ ಇದ್ರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ. ನಾವು ಕೆಳಗಡೆ ಹೋಗ್ಬಿಟ್ಟು ಕೈಕಲ್ ಮುಖನ ತೊಳ್ಕೊಂಡು ಮೇಲೆ ಬಂದ್ವಿ. ಸೊ ಹೀಗೆ ಹೊರಗಡೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ತುಂಬ ಜನ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಮನೆ ಕಟ್ತಾಯಿದ್ದಾರೆ. ತೋರಿಸ್ತೀನಿ ಬನ್ನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ಜನ ಒಂದು ಒಳ್ಳೆ ಭಾವನೆಯಿಂದ ಒಂದು ಚಿಕ್ಕ ಮನೆ ಕಟ್ಟಿದ್ರೆ ಫ್ಯೂಚರಲ್ಲಿ ನಾವು ಒಂದು ಮನೆ ಬೇಗನೆ ಕಟ್ತೀವಿ ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ಅದೇ ಥರ ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ಮನೆ ರೂಪದಾಗ ನಾವು ಒಂದು ಮನೆ ಕಟ್ಟಿದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದೆ ನೋಡಿ ವೀಕ್ಷಕರೇ. ಇದೇ ರೀತಿ ಆದಷ್ಟು ಬೇಗ ತಮ್ಮದೊಂದು ಸ್ವಂತ ಮನೆ ಆಗಲಿ ಅಂತ ಖಾಟು ಶ್ಯಾಮ್ಜಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ ವೀಕ್ಷಕರೇ. ಇವಾಗ ನಾವು ದೇವಸ್ಥಾನ ಕಡೆ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಶೂ ಸ್ಟ್ಯಾಂಡಲ್ಲೇ ಶೂ ಇಟ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡಿದ ಮೇಲೆ ಯಾವ ಕಡೆಯಿಂದ ಎಕ್ಸಿಟ್ ಬಿಡ್ತಾರೆ ಅಂತ ನಿಮಗೆ ಬಂದ ಮೇಲೆ ತೋರಿಸ್ತೀನಿ ಬನ್ನಿ. ದೇವಸ್ಥಾನ ಕಡೆ ಹೋಗೋಣ. ಇವಾಗ ಹೊಸ ಶ್ಯಾಮ್ ಕುಂಡಿಂದ ಹೊರಗಡೆ ಬರ್ತಾ ಇದೀವಲ್ಲ, ಸೊ ಲೆಫ್ಟ್ ಸೈಡಿಂದ ನಾವು ಹೋಗಬೇಕು. ಲೆಫ್ಟ್ ಸೈಡಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆ ವೀಕ್ಷಕರೇ, ಬನ್ನಿ ಹೋಗೋಣ. ಹೊಸ ಶ್ಯಾಮ್ ಕುಂಡಿಂದ ಲೆಫ್ಟ್ಗೆ ನಾವು ಬಂದರೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಮುಂದೆ ಇನ್ನೊಂದು ರೈಟ್ ಸೈಡಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತದಲ್ಲ, ಆ ಕಡೆ ಹೋಗಬೇಕು. ಸೊ ಇಂದು ಮುಂದೆ ಹೋದರೆ ನಿಮಗೆ ಕ್ಯೂ ಲೈನೇ ಸಿಗುತ್ತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಇಲ್ಲೆಲ್ಲ ಮತ್ತೆ ತುಂಬ ಅಂಗಡಿಗಳಿದ್ದಾವೆ. ಸೊ ಈ ಕಡೆ ರೆಸ್ಟೋರೆಂಟ್ಗಳೂ ಇದೆ, ಹೋಟೆಲ್ಗಳು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಇದು ಲಾಸ್ಟು, ಅಂದರೆ ಇಲ್ಲಿಂದ ನಿಮಗೆ ಡೈರೆಕ್ಟು ದರ್ಶನ ಮಾಡ್ಕೊಳಕ್ಕೆ ಕ್ಯೂ ಲೈನೇ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಕ್ಯೂ ಲೈನ್ ಹತ್ರ ನೋಡ್ರಿ ಫ್ಲವರ್ಸ್ ಇಟ್ಟಿದ್ದಾರೆ, ನವಿಲು ಗರಿಗಳು ಇಟ್ಟಿದ್ದಾರೆ, ಪ್ರಸಾದ ಅಂಗಡಿ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ವೀಕ್ಷಕರೇ. ಇಲ್ಲಿಂದನೇ ತುಂಬ ಕ್ರೌಡ್ ಕಾಣಿಸ್ತಾ ಇದೆ ಕ್ಯೂ ಲೈನಲ್ಲಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡೋಣ ಮುಂದೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇಲ್ಲಿ ಕ್ಯೂ ಲೈನ್ ಹತ್ರ ಬಂದ ತಕ್ಷಣ ವೀಕ್ಷಕರೇ ಭಾಳ ಲೈನ್ಸ್ ಇದ್ದಾವೆ, 4-5 ಲೈನ್ಸ್ ಇದ್ದಾವೆ. ತುಂಬ ಜನ ಫಸ್ಟ್ ಸೆಕೆಂಡ್ ಲೈನಲ್ಲಿ ತುಂಬ ಜನ ಕ್ರೌಡಾಗಿ ನಿಂತ್ಕೊಂಡಿದ್ದಾರೆ. ಕೇಳಿದೆ, ಇಲ್ಲಿ ನಿಮ್ಗೆ ಝೂಮ್ ಮಾಡಿಬಿಟ್ಟು ಕಾಣಿಸ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ. ತುಂಬ ಜನರನ್ನ ಕೇಳಿದೆ ಯಾಕೆ ಇಷ್ಟೊಂದು ಈ ಲೈನಲ್ಲಿ ಇದ್ದಾರೆ ಅಂದರೆ, ಫಸ್ಟ್ ಅಥವಾ ಸೆಕೆಂಡ್ ಲೈನಲ್ಲಿ ನೀವು ಹೋದರೆ ಹತ್ತಿರದಿಂದ ನಾವು ಖಾಟು ಶ್ಯಾಮ್ಜಿ ಅವರ ದರ್ಶನ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ಫಸ್ಟ್ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ, ಬಟ್ ತುಂಬ ಅಂದರೆ ತುಂಬ ಕ್ರೌಡ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಪೊಲೀಸವರು ಫಸ್ಟ್ ಲೈನಲ್ಲಿ ನಿಂತವರಿಗೆಲ್ಲ ಮತ್ತೊಂದು ಖಾಲಿ ಇರೋ ಲೈನಲ್ಲಿ ಮೂವ್ ಮಾಡಿಸ್ತಾ ಇದ್ದಾರೆ. ಸೊ ನಮಗೂ ಈ ಕಡೆ ಹೋಗು ಅಂತ ಹೇಳ್ತಾ ಇದ್ದಾರೆ. ನಾವು ಟ್ರೈ ಮಾಡ್ತಾಯಿದ್ದೀವಿ ಫಸ್ಟ್ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ. ನೋಡಿರಿ ಎಷ್ಟೊಂದು ಜನ ಬರ್ತಾಯಿದ್ದಾರೆ, ತುಂಬ ಅಂದರೆ ತುಂಬ ಕ್ರೌಡ್. ಎಲ್ಲ ಜನ ಫಸ್ಟ್ ಲೈನಲ್ಲೇ ನಿಂತ್ಕೊತಾ ಇದ್ದಾರೆ. ಸೊ ನಾವು ನೋಡೋಣ ಸೆಕೆಂಡ್ ಅಥವಾ ಥರ್ಡು. ದೂರ ಉದ್ದಕ್ಕೂ ಲೈನ್ ಸ್ಟಾರ್ಟ್ ಆಗ್ತದೆ ನೋಡಿರಿ. ಕ್ಯೂ ತುಂಬ ಜನ ಕ್ರೌಡ್ ಇಷ್ಟೊಂದು ಆಗ್ತಾಯಿದೆ. ಸೊ ಇನ್ನೊಂದು ಸ್ವಲ್ಪ ಲೇಟ್ ಆದರೆ ತುಂಬ ಕ್ರೌಡ್ ಆಗುತ್ತಿತ್ತು. ಬನ್ನಿ ಈ ಲೈನಲ್ಲಿ ಹೋಗೋಣ. ಈ ಲೈನ್ ಸೆಕೆಂಡ್ ಅಥವಾ ಥರ್ಡ್ ಇರ್ಬೋದು ಅನಿಸುತ್ತೆ, ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ಕಾಣಿಸ್ತಾ ಇರ್ಬೋದು, ಇನ್ನು ಫ್ಲವರ್ಸು ಮತ್ತು ಫ್ಲ್ಯಾಗ್ಸು ತರ್ತಾ ಇದ್ದಾರಲ್ಲ, ಎಂಟ್ರೆನ್ಸಲ್ಲೇ ಸೆಕ್ಯೂರಿಟಿಯವರು ಫ್ಲವರ್ಸ್ ತೊಗೊತಾ ಇದ್ದಾರೆ, ಅಂದರೆ ಅಲೌ ಮಾಡ್ತಾಯಿಲ್ಲ. ಫ್ಲ್ಯಾಗ್ಸ್ ಕೂಡ ಇಲ್ಲಿ ತೊಗೊತಾ ಇದ್ದಾರೆ ನೋಡಿರಿ, ಎಲ್ಲ ಜಮಾಯಿಸ್ತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ, ನಾನು ಫ್ಲವರ್ ತೊಗೊಂಡಿದ್ದೀನಿ, ಒಳಗಡೆ ಬಿಡಲ್ಲ ಅನಿಸುತ್ತೆ. ಒಳಗಡೆ ಹೋದ್ಮೇಲೆ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ನೋಡಿರಿ ಎಂಟ್ರೆನ್ಸಲ್ಲೇ ಪೂರಾ ಫ್ಲ್ಯಾಗ್ಸ್ ಎಲ್ಲ ತೊಗೊತಾ ಇದ್ದಾರೆ, ಅಲೋ ಮಾಡ್ತಾ ಇಲ್ಲ ಒಳಗಡೆ. ಇವನ್ ಫ್ಲವರ್ಸ್ ಕೂಡ ತೊಗೊತಾ ಇದ್ದಾರೆ, ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಸೊ ನಂದು ಫ್ಲವರ್ಸ್ ಕೊಡಬೇಕಾಗುತ್ತೆ ಅನಿಸುತ್ತೆ. ನೋಡೋಣ. ನೋಡಿ ಫ್ಲ್ಯಾಗ್ಸ್ ಎಲ್ಲರಿಗೂ ಅವ್ರು ಫುಲ್ ಹೈಟಿಗೆ ನಿಂತ್ಕೊಂಡು ತೊಗೊತಾ ಇದ್ದಾರೆ. ಇವಾಗ ಎಂಟ್ರ್ ಆದ್ವಿ ಒಳಗಡೆ. ಫ್ಲವರ್ಸ್ ಏನು ಇನ್ನೂ ತೊಗೊಂಡಿಲ್ಲ, ತುಂಬ ಜನರು ತೊಗೊಂಡಿದ್ದಾರೆ. ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನಲ್ಲಿ ಶ್ರೀ ಖಾಟು ಶ್ಯಾಮ್ಜಿ ಬಾಬಾದು ದರ್ಶನ ಮಾಡ್ಕೊಳ್ಳಿ ವೀಕ್ಷಕರೇ. ಆದಷ್ಟು ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡೋಣ ಕ್ರೌಡ್ ಹೇಗಿದೆ ಅಂತ, ಅದ್ರ ಮೇಲೆ ಡಿಪೆಂಡು. ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ. ಸ್ಕ್ರೀನಲ್ಲಿ ಇದ್ದಾರೆ ನೋಡ್ರಿ ಶ್ರೀ ಖಾಟು ಶ್ಯಾಮ್ಜಿ ಬಾಬಾ. ವೀಕ್ಷಕರೇ, ನಿಮ್ಗೆ ಇಲ್ಲೆಲ್ಲ ಜೈಕಾರ ಕೇಳಿಸ್ತಾ ಇರೋದು ಖಾಟು ಶ್ಯಾಮ್ ಬಾಬಾ ಕಿ ಜೈ ಹೋ, ಖಾಟು ನರೇಶ್ ಜಿ ಕಿ ಜೈ ಹೋ, ಹಾರಿಕಾ ಸಹಾರಾ ಬಾಬಾ ಶ್ಯಾಮ್ ಹಮಾರ. ಹೌದು ವೀಕ್ಷಕರೇ, ಕೇಳಿಸ್ಕೊಳ್ಳಿ ನೀವು ಕೂಡ.
ವೀಕ್ಷಕರೇ ಫ್ಲವರ್ ಅಂತೂ ಅಲೋ ಮಾಡ್ತಾ ಇಲ್ಲ, ಕಂಪ್ಲೀಟ್ ಎಲ್ಲರ ಕೈಯಿಂದ ತೊಗೊಂಡ್ರು. ಇನ್ನು ಉಳಿದಿರೋದು ಈ ಥರ ಚಿಕ್ಕದು 3 ಒಂದು ಪ್ಯಾಕೆಟ್ ಈ ಥರ ತೊಗೊಂಡಿದೆ. ಅದ್ರ ಮಹತ್ವ ಏನಂದರೆ ಏನೇ ವಿಶ್ ಇರುತ್ತೆ ಅಲ್ಲ, ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಫಸ್ಟ್ 2 ಈ ಥರನ ಇಲ್ಲಿ ದೇವ್ರ ಎದುರುಗಡೆ ಒಂದು ಬಾಕ್ಸ್ ಇಟ್ಟಿರ್ತಾರಂತೆ, ಅಲ್ಲಿ ನಾವು ಸಮರ್ಪಣೆ ಮಾಡಿಬಿಟ್ಟು ಇನ್ನೊಂದು ಈ ಥರ ಮನೆಗೆ ಒಯ್ದುಬಿಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮನೆಗೆ ಡೈಲಿ ಪೂಜೆ ಮಾಡಿಬಿಟ್ಟು ನಾವು ವಿಶ್ ಫುಲ್ಫಿಲ್ ಆದಮೇಲೆ ಮತ್ತೆ ಬಂದುಬಿಟ್ಟು ಅದು ಉಳಿದಿರೋದು ಒಂದು ಈ ಥರನ ಇಲ್ಲಿ ಸಮರ್ಪಣೆ ಮಾಡಬೇಕಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಫೈನಲಿ ನಾವು ಟೆಂಪಲ್ ಒಳಗಡೆ ಬಂದ್ವಿ. ಟೆಂಪಲ್ ಎದುರುಗಡೆ ನಿಮಗೆ ಕಾಣಿಸ್ತಾ ಇರೋದು ಹಾರಿಕಾ ಸಾರ್ ಅಂತ ಬರೆದಿರೋದು. ಸೊ ಫೈನಲಿ ನಾವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀವಿ ಶ್ರೀ ಖಾಟು ಶ್ಯಾಮ್ಜಿ ಅವರ ದೇವಸ್ಥಾನ ಎದುರುಗಡೆನೆ ಹಿಂದಿಯಲ್ಲಿ ಬರೆದಿದ್ದಾರೆ ಹೂವಿನಿಂದ ಹಾರಿಕಾ ಸಾರ, ಅಂದರೆ ಯಾವುದೇ ಮನುಷ್ಯ ತಮ್ಮ ಜೀವನದಾಗ ಸೋತ್ಕೊಂಡು ಬರೋರಿಗೆ ಇಲ್ಲಿ ಆಶ್ರಯ ಅಂತ. ಬನ್ನಿ ನಾವು ದರ್ಶನ ಮಾಡಿಕೊಂಡು ಬರೋಣ ವೀಕ್ಷಕರೇ. ಫೈನಲಿ ನಮ್ಮ ದರ್ಶನ ಆಯಿತು ವೀಕ್ಷಕರೇ. ತುಂಬ ಅಂದರೆ ತುಂಬ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು. ಸೊ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಕಾಣಿಸಿದೇನೋ ಇಲ್ಲೋ ನೀವು ಕಮೆಂಟ್ ಮೂಲಕ ತಿಳಿಸಿ. ಸೊ ತುಂಬ ಕ್ರೌಡ್ ಇರೋಗೋಸ್ಕರ ಮುಂದೆ ನುಗ್ತಾ ಇದ್ರು ಪೊಲೀಸ್ನವರು. ಸೊ ಇವತ್ತು ಹಾಲಿಡೇನೂ ಇದೆ, ತುಂಬ ಕ್ರೌಡ್ ಇದೆ. ನಮ್ಮದಂತೂ ದರ್ಶನ ಆಯಿತು ಶ್ರೀ ಖಾಟು ಶ್ಯಾಮ್ಜಿ ಬಾಬಾ ಅವ್ರದ್ದು. ನಾವೇನು 3rd ಲೈನಲ್ಲಿ ಇದ್ವಲ್ಲ ವೀಕ್ಷಕರೇ, ದೇವಸ್ಥಾನ ಎದುರುಗಡೆ ಬಂದ ತಕ್ಷಣ ಫಸ್ಟು ಸೆಕೆಂಡು ಒಂದು ಲೈನ್ ಮಾಡಿದ್ದಾರೆ, ಮತ್ತು ಸೆಕೆಂಡು ಥರ್ಡು ಒಂದೇ ಲೈನ್ ಮಾಡಿದ್ದಾರೆ. ಮತ್ತು ಹೊರಗಡೆ ಬರುವಾಗ ಮತ್ತೆ ಸಪ್ರೇಟ್ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಇಂಡಿವಿಜುವಲ್ ಲೈನ್ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇರ್ರಿ, ನೀವು ಕಾಣಿಸ್ತಾ ಇರ್ಬೋದು. ಪ್ರಸಾದ ದೂರದಿಂದನೇ ಜನ ಬಿಸಾಕ್ತಾ ಇದ್ದಾರೆ. ಏನು ಜನ ನನಗೆ ಗೊತ್ತಿಲ್ಲಪ್ಪ, ಇದು ಪ್ರಸಾದ ಆಗೆಲ್ಲ ಬಿಸಾಕ್ತಾರ. ತುಂಬ ಜನ ಹೇಳ್ತಾ ಇದ್ದಾರೆ ಬಿಸಾಕಬಾರ್ದು ಅಂತ, ಅಂದನೂ ಜನ ಕೇಳ್ತಾನೆ ಇಲ್ಲ. ಇವಾಗ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲಿ ಅಂದರೆ ಹೊಸ ಶ್ಯಾಮ್ಕುಂಡ್ ಕಡೆಗೆ ಏನು ಶೂ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಬಂದ್ವಿ. ಸೊ ದರ್ಶನ ಮಾಡ್ಕೊಳ್ಳೋಕೆ ಲೆಫ್ಟ್ ಸೈಡ್ ಹೋಗಿದ್ವಿ, ಇವಾಗ ರೈಟ್ ಸೈಡಿಂದ ಬಂದ್ವಿ ದರ್ಶನ ಮಾಡಿಕೊಂಡು. ಸೊ ಎಲ್ಲಿಂದ ಬಂದ್ವಿ ಅಂತ ತೋರಿಸಿ ಬನ್ನಿ. ಸ್ವಲ್ಪ ರೌಂಡ್ ಹಾಕಿ ಬರಬೇಕಾಗುತ್ತೆ, ಬಟ್ ಏನು ದೂರ ಆಗಲ್ಲ, ಒಂದು 100 ಮಿನಿಟ್ಸ್ ದೂರ ಆಗುತ್ತೆ ಅಷ್ಟೇ. ಬನ್ನಿ ತೋರಿಸ್ತೀನಿ. ವೀಕ್ಷಕರೇ, ನಾವು ದರ್ಶನ ಮಾಡಿಕೊಂಡು ಎಲ್ಲಿಂದ ಬಂದ್ವಿ ಅಂದರೆ ಇಲ್ಲಿ ಎದುರುಗಡೆ ಲೆಫ್ಟ್ ಸೈಡಲ್ಲಿ ಜನ ಬರ್ತಾ ಇದ್ದಾರೆ ನೋಡ್ರಿ. ಒಂದು 100 ಮೀಟರ್ಸ್ ಅಂದರೆ ದರ್ಶನ ಮಾಡ್ಕೊಂಡು ಎಕ್ಸಿಟಿಂದ 100 ಮೀಟರ್ಸ್ ಸುತ್ತಾಗಿ ಬರಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಸೈಡಿಂದ ಎಲ್ಲಿ ಬಂದ್ವಿ ಅಂದರೆ ನಾವು ಬಸ್ ಸ್ಟ್ಯಾಂಡಿಂದ ಈ ಕಡೆಯಿಂದ ಬಂದ್ವಿ ನೋಡ್ರಿ. ಈ ಕಡೆ ದೇವಸ್ಥಾನ ಹೋಗೋ ದಾರಿ ಅಂದರೆ ಹೊಸ ಶ್ಯಾಮ್ಕುಂಡ್ ಕಡೆ ಹೋಗೋ ದಾರಿ. ಸೇಮ್ ಬಸ್ ಸ್ಟ್ಯಾಂಡಿಂದ ಹೇಗೆ ಬಂದ್ವಿ ನೋಡ್ರಿ, ಅದೇ ರೀತಿ ರಿಟರ್ನ್ ಹೋಗೋ ದಾರಿ ಇದೆ ವೀಕ್ಷಕರೇ. ಇಲ್ಲಿ ಎದುರುಗಡೆ ನಿಮಗೆ ಕಾಣಿಸಿರೋದು ಎಕ್ಸಿಟ್. ನಾವು ಬಂದಿರೋ ಹಾದಿಯಲ್ಲೇ ಲೆಫ್ಟ್ ಸೈಡ್ ಎಕ್ಸಿಟ್ ಇದೆ. ಸ್ಟ್ರೈಟ್ ಹೋದ್ರೆ ಪ್ರಾಚೀನ್ ಶ್ಯಾಮ್ಕುಂಡ್ ಇದೆ ವೀಕ್ಷಕರೇ. ಸೊ ನಾವು ಹೇಗೆ ಬಂದ್ವಿಲ್ಲ ಬಸ್ ಸ್ಟ್ಯಾಂಡ್ ಇಂದ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹೋಗುವಾಗ ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಬನ್ನಿ ವೀಕ್ಷಕರೇ ಹೋಗೋಣ. ವೀಕ್ಷಕರೇ, ನೀವೇನಾದರೂ ಖಾಟು ಶ್ಯಾಮ್ಜಿ ಅವರ ದರ್ಶನ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರೆ ಬೆಂಗಳೂರಿಂದ ಜೈಪುರವರೆಗೆ ವಾರದಲ್ಲಿ 2 ಟ್ರೈನ್ ಇದೆ. 2 ಗುರುವಾರ ಇದೆ, ಇನ್ನೊಂದು ಶನಿವಾರ ಇದೆ. ಗುರುವಾರ ಒಂದು ಟ್ರೈನ್ ನಂಬರ್ ಹೇಳ್ಬೇಕಂದ್ರೆ 20667, ಇನ್ನೊಂದು 12975. 20667 ಅದು ವಾರದಲ್ಲಿ ಒಂದು ದಿವಸ ಗುರುವಾರ ಮಾತ್ರ ಇದೆ ಯಶವಂತಪುರದಿಂದ. ಇನ್ನೊಂದು ಟ್ರೈನ್ 12975 ವಾರದಲ್ಲಿ 2 ದಿವಸ ಇದೆ, ಗುರುವಾರ ಮತ್ತೆ ಶನಿವಾರ. ಈ ಟ್ರೈನ್ ಬಂದ್ಬಿಟ್ಟು ಮೈಸೂರಿಂದ ಬರುತ್ತೆ. ಬೆಳಿಗ್ಗೆ 10:30 ಮೈಸೂರಿಂದ ಹೊರಡುತ್ತೆ ವೀಕ್ಷಕರೇ. ಇವಾಗ ನಾವು ರಿಟರ್ನ್ ಹೋಗ್ತಾ ಇದೀವಿ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಲ್ಲ ಅದರ ಎದುರುಗಡೆಯಿಂದ ಒಂದು ರೋಡ್ ಬರುತ್ತೆ. ಸೊ ಅಲ್ಲಿ ಬಂದ್ವಿ ನಾವು. ಸೊ ಇವಾಗ ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗ್ತೀವಿ. AC ಬಸ್ ಸಿಕ್ಕಿದೆ ನಮಗೆ, AC ಸಿಟ್ಟಿಂಗು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. 2+3 ಕಾಂಬಿನೇಷನ್ AC ಬಸ್ ಇದೆ. ಇದಕ್ಕೆ ಚಾರ್ಜ್ ಬಂದ್ಬಿಟ್ಟು 150 ರೂಪಾಯಿ ಇದೆ ವೀಕ್ಷಕರೇ. ಎಲ್ಲಿಂದ ಅಂದರೆ ಖಾಟು ಶ್ಯಾಮ್ಜಿ ಟೆಂಪಲಿಂದ ಜೈಪುರವರೆಗೆ ನಿಮಗೆ ಕಾಣಿಸ್ತಾ ಇರ್ಬೋದು. ಲಾಸ್ಟಲ್ಲಿ ಸೆಕೆಂಡ್ ಸೀಟಲ್ಲಿ ಸಿಕ್ಕಿದೆ, ಪರವಾಗಿಲ್ಲ. ಗೌರ್ಮೆಂಟ್ ಬಸ್ ಸ್ಟಾಪಿಂದ ಹೊರಗಡೆ ಬಂದ ತಕ್ಷಣ ನಿಮಗೆ ಎದುರುಗಡೆ ಈ ರೋಡ್ ಕಾಣಿಸುತ್ತೆ. ಆ ರೋಡಲ್ಲೇ ಪ್ರೈವೇಟ್ ಬಸ್ಗಳ ಸ್ಟಾಪ್ ಇದೆ ವೀಕ್ಷಕರೇ. ನಮಗಿವತ್ತು AC ಬಸ್ ಸಿಕ್ಕಿದೆ. ಸೊ 150 ಇದೆ. ನಿಮ್ಮ ನಾನ್ AC ಬೇಕಂದ್ರೂ ಪಕ್ಕದಲ್ಲಿ ನಿಂತಿದೆ ನೋಡ್ರಿ, ಅದು ನಾನ್ AC ಬಸ್ ಇದೆ. ನಿಮಗೆ AC ನಾನ್ AC 2 ಅವೈಲೇಬಲ್ ಸಿಗುತ್ತೆ ವೀಕ್ಷಕರೇ. ಖಾಟು ಶ್ಯಾಮ್ ದೇವಸ್ಥಾನದಿಂದ ಜೈಪುರವರೆಗೆ ಬಸ್ ಚಾರ್ಜ್ ಹೇಳಬೇಕಂದ್ರೆ ಪ್ರೈವೇಟ್ ಬಸ್ಸಲ್ಲಿ AC-ಗೆ 150 ರೂಪಾಯಿ, ನಾನ್ AC-ಗೆ 120 ರೂಪಾಯಿ, ಹಾಗೆ ಗೌರ್ಮೆಂಟ್ ಬಸ್ಗೆ 105 ರೂಪಾಯಿ ಇದೆ ವೀಕ್ಷಕರೇ. ಸೊ ಇವಾಗ ನಾವು ಜೈಪುರ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಪ್ರೈವೇಟ್ ಬಸ್ಸಲ್ಲಿ ಬರೋದೊಂದು ಪ್ಲಸ್ ಪಾಯಿಂಟ್ ಹೇಳಿದ್ರು ಇಲ್ಲಿ ಬೇರೆ ಪ್ಯಾಸೆಂಜರ್ಸು. ಇವರು ಒಂದ್ಸರಿ ಬಸ್ ತುಂಬ್ಕೊಂಡ್ರೆ ಅಂದರೆ ಜೈಪುರವರೆಗೆ ನಾನ್ ಸ್ಟಾಪ್ ಹೋಗ್ತಾರಂತೆ, ಎಲ್ಲೂ ನಿಲ್ಸಲ್ಲ ಅಂತ. ಅದು ಚೆನ್ನಾಗೇ ಇದೆ, ಬಟ್ ಅಂದ್ರೂ 2.5 ತಾಸು ಬೇಕಂದ್ರೆ ಡೇ ಇದೆಲ್ಲ, ಸೊ ಟ್ರಾಫಿಕ್ ಇರುತ್ತೆ ಅಂತಂದ್ರು. ಗೌರ್ಮೆಂಟ್ ಬಸ್ಸಲ್ಲಿ ಏನಿರುತ್ತೆ ಸ್ವಲ್ಪ ಅಲ್ಲಿ ಸ್ಟಾಪೇಜ್ ಇರುತ್ತೆ, ಒಂದು 15-20 ನಿಮಿಷ, ಹಾಫ್ ಆನ್ ಅವರ್ ಆ ಕಡೆ ಈ ಕಡೆ ಆಗುತ್ತೆ ವೀಕ್ಷಕರೇ.
ಸೊ ಇವತ್ತಿನ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಸೊ ನೀವು ಏನಾದರೂ ಬರುವ ಪ್ಲಾನ್ ಮಾಡಿದ್ರೆ ಖಾಟು ಶ್ಯಾಮ್ಜಿ ದೇವಸ್ಥಾನ ದರ್ಶನ ಮಾಡಕ್ಕೆ ಬೈ ಟ್ರೈನ್ ಬೈ ಫ್ಲೈಟ್ ಜೈಪುರವರೆಗೆ ಬರ್ಬೋದು ವೀಕ್ಷಕರೇ. ಹಾರ್ಡ್ಲಿ ಜೈಪುರಿಂದ 90-95 ಕಿಲೋಮೀಟರ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಖಾಟು ಶ್ಯಾಮ್ಜಿ ದೇವಸ್ಥಾನ ಹತ್ರನೂ ರೂಮ್ಸ್ ಅವೈಲೇಬಲ್ ಇದೆ, ಧರ್ಮಶಾಲೆಗಳ ಅವೈಲೇಬಲ್ ಇದೆ, ನೀವಲ್ಲೂ ಸ್ಟೇ ಮಾಡಬಹುದು ವೀಕ್ಷಕರೇ. ಈ ವ್ಲಾಗ್ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ ವೀಕ್ಷಕರೇ.